ನಾವೆಲ್ಲ ಕೂಡ ನಮ್ಮಿಂದ ಅಗಲಿದ್ದಾರೆ ಅಂಥವ್ರಿಗೆ ಒಂದು ಸಂತಾಪ ಸೂಚನೆ ಮಾಡ್ತಕ್ಕಂಥ ಒಂದು ಸತ್ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದನೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ಬಾರಿ ಅಂತೂ ಸುಮಾರು ಜನನ ನಾವು ಕಳ್ಕೊಂಡಂತೆ ಕಾಣಿಸ್ತದೆ. ಈ ಒಂದು ಅಧಿವೇಶನದಲ್ಲಿ ನೋಡಿದಾಗ ಡಿ ಸುಧಾಕರ್ ಅವರು ನನ್ನ ಪಕ್ಕದ ಕ್ಷೇತ್ರದ ಅಡ್ಜಸೆಂಟ್ ಕ್ಷೇತ್ರದವರು, ಉಳಿಯಾರ್ ಬಿಟ್ಟರೆ ಅವ್ರ ಕ್ಷೇತ್ರನೇ. ಹಾಗಾಗಿ ಆತ ಒಂದು ಮೈಕ್ರೋ ಮೈನಾರಿಟಿ ಒಂದು ಸಮಾಜದಲ್ಲಿ ಹುಟ್ಟಿದಂಥವ್ರು, ಒಂದು ಜೈನ ಸಮಾಜದಲ್ಲಿ ಹುಟ್ಟಿದಂಥವ್ರು. ಅವರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು. ಸುಮಾರು 4 ಬಾರಿ ಅವರು ಶಾಸಕರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಜೊತೆನಲ್ಲಿ ಎಲ್ಲರ ಜೊತೆ ವಿಶ್ವಾಸವಾಗಿದ್ರು, ಎಲ್ಲ ಪಕ್ಷದವ್ರ ಜೊತೆನೂ ಕೂಡ ಚೆನ್ನಾಗಿದ್ದಂಥದ್ದು. ನಮಗೆ ಅವ್ರ ಹತ್ರ ಆಗಿದ್ದ ಸಂದರ್ಭ ಯಾವುದು ಅಂದರೆ, ನಮ್ಮ ಬೈರತಿ ಸುರೇಶ್ ಒಂದ್ಸಲ ವಿಧಾನ ಪರಿಷತ್ತಿಗೆ ನಿಂತ ಸಂದರ್ಭದಲ್ಲಿ ಆತನಿಗೆ ಬೆಂಬಲಿಸಬೇಕಾದ್ರೆ ಎಲ್ಲ ಜೊತೆಲೆ ವೆಂಕಟರಮಣಪ್ಪನವರು, ಅವರು ತಂಗಡಿಗೆಯವರು ಕೂಡ ಅವತ್ತು ಇಂಡಿಪೆಂಡೆಂಟ್ ಶಾಸಕರಾಗಿದ್ರು. ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಇರ್ತಾ ಇದ್ದಂಥದ್ದು. ಬೈರತಿ ಸುರೇಶ್ನ ಅವತ್ತು MLC ಮಾಡೋದಕ್ಕೆ ಮಹಾನ್ ಪಾತ್ರನೂ ಕೂಡ ಸುಧಾಕರ್ ವಹಿಸಿದಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಕೆ ಬಯಸ್ತೇನೆ. ಅವ್ರ ಜೊತೆನಲ್ಲಿ DCC ಬ್ಯಾಲಿ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿ, ಜೊತೆನಲ್ಲಿ ಎಲ್ಲ ರೀತಿಯಲ್ಲೂ ಆ ಹಿರಿಯೂರಿನಲ್ಲಿ ಅವರ ಸಮಾಜ ಕಡಿಮೆ ಇದ್ರೂ ಕೂಡ ಅಲ್ಲಿ ಹೆಚ್ಚಿನ ಒಂದು ವಿಶ್ವಾಸವನ್ನು ಗಳಿಸಿ ಇವತ್ತು ಅಲ್ಲಿ ಶಾಸಕರಾಗಿ ಸೇವೆಯನ್ನು ಮಾಡಿ ವಿವಿಧ ರಂಗದಲ್ಲಿ ಹಲವಾರು ಮಂತ್ರಿ ಮಂಡಲದಲ್ಲಿ ಪಾಲ್ಗೊಂಡಂಥದ್ದು ಕೂಡ ನಾವು ನೋಡಿದಾಗ ಖಂಡಿತ ಅಂಥವ್ರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ನೋವನ್ನು ತಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದ್ಸಲ ಅವ್ರಿಗೆ ಏನಾಯ್ತು, ಹಿರಿಯೂರಿನಲ್ಲಿ ನೀರಿನ ಸಮಸ್ಯೆ ಎದುರಾಯ್ತು. ಅವಾಗ ನಾವು ಬೋರಿನ ಕಣಿವೆಯಿಂದ ನೀರು ಕೊಟ್ಟಂತ ನಿದರ್ಶನನೂ ಕೂಡ ಇದೆ. ಆ ಸಂದರ್ಭದಲ್ಲಿ ಯಾಕೆಂದ್ರೆ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ಕುಡಿಯಕ್ಕೆ ನೀರಿಲ್ಲ ಅಂದಾಗ ನಮ್ಮ ಒಂದು ಜಲಾಶಯದಿಂದ ಹಿರಿಯೂರು ನಿಮ್ಮ ಜಲಾಶಯಕ್ಕೂ ಕೂಡ ನೀರು ಕೊಟ್ಟು ಅಲ್ಲಿ ಆ ಭಾಗದ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟದ್ದು ಅವರು ನಮ್ಮ ಒಡನಾಟದಲ್ಲಿ ಆಯಿತು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಕೆ ಬಯಸ್ತಾ, ಸನ್ಮಾನ್ಯ ವೀರಣ್ಣವರು ಕೂಡ ನಮ್ಮ ಜಿಲ್ಲೆಯವರೇ ಆಗಿ ಅವರು ಕೂಡ ಹಲವಾರು ರೀತಿಯಲ್ಲಿ ಇವತ್ತು ಸಮಾಜ ಸೇವೆ ಮತ್ತು 7ನೇ ವಿಧಾನಸಭಾ ಮತ್ತು 8ನೇ ವಿಧಾನಸಭೆಯಲ್ಲಿ ಕೂಡ ಅವರು ಇಲ್ಲಿ ಪ್ರತಿನಿಧಿಸಿದಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊತಾ, ಅವರು ಒಂದು ಉತ್ತಮ ಒಂದು ರಾಜಕೀಯ ಪಟುಗಳು ಕೂಡ ಆಗಿದ್ರು. ಅವರ ಅಳಿಯಂದ್ರು ಉಗ್ರಪ್ಪನವರ ಮಾವನ ಕೂಡ ಅದು ಮದುವೆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ರು. ಹಲವಾರು ರೀತಿಯಲ್ಲಿ ಯಾವ ಥರ ಆಯಿತು ಅಂತಕ್ಕಂಥದ್ದು ಸಾಕಷ್ಟು ಅದು ಚರಿತ್ರೆನೂ ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ವೆಂಕಟರಮಣಪ್ಪನವರು ನಮ್ಮ ಪಾವಗಡದಲ್ಲಿ ಅಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿಕೊಂಡು ಸುಮಾರು 4 ಬಾರಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋದ್ರು. ಅಲ್ಲಿ ಯಾವಾಗಲೂ ಕೂಡ ನಕ್ಸಲೈಟ್ಸ್ ಆವಳಿ ಕೂಡ ಆಗ್ತಾ ಇತ್ತು. ಅವಾಗ ತೋಳ ಅಂತಕ್ಕಂಥದ್ದು ಏನು ವ್ಯಾಖ್ಯಾನ ಹೇಳಿದ್ರು, ಪಾವಗಡದ ತೋಳ ಅಂತಾನೆ ಕರೀತಾ ಇದ್ದಂಥದ್ದು. ಇವತ್ತು ನಮ್ಮ ವೆಂಕಟೇಶ್ ಅವರವ್ರ ಮಗ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬೋವಿ ಸಮಾಜದಲ್ಲಾದ್ರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಹೋದಂಥವ್ರು ನಾವು ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಸನ್ಮಾನ್ಯ ರಾಮಚಂದ್ರೇಗೌಡರು ಕೂಡ ಸುಮಾರು 5 ಬಾರಿ MLCಗಳ ವಿಧಾನ ಪರಿಷತ್ನ ಸದಸ್ಯರಾಗಿ ಹಲವಾರು ರೀತಿಯಲ್ಲಿ ಬಿಜೆಪಿನಲ್ಲಿ ಅವರೊಂದು ಹಿರಿಯ ಮುತ್ಸದಿಯಾಗಿ ಕೆಲಸ ಮಾಡಿದಂಥವ್ರು. ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಬೆಂಗಳೂರಿನಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದಂಥದ್ದು ಭಾಜಪ ಪಕ್ಷ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಶ್ರೀನಿವಾಸಯ್ಯನವರು 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಹಲವಾರು ರೀತಿಯಲ್ಲಿ ಕೆಲಸವನ್ನು ವಕೀಲರಲ್ಲಿ ಕೆಲಸ ಮಾಡಿಕೊಂಡು ಬಂದಂಥವ್ರನ್ನ ನಾವು ಇವತ್ತು ಅಗಲಿದ್ದೇವೆ. ಅವ್ರಿಗೂ ಕೂಡ ಚಿರಶಾಂತಿಯನ್ನ ಬಯಸ್ತಾ, ಪುಟ್ಟರಂಗನಾಥ್ ಅವ್ರಿಗೂ ಇವತ್ತು ಅವರು 3 ಬಾರಿ ಶಾಸಕರಾಗಿ ಬೇಲೂರು ಕ್ಷೇತ್ರದಿಂದ ಅವರು ಪ್ರತಿನಿಧಿಸಿದಂಥದ್ದನ್ನ ನಾವು ನೋಡ್ತೀವಿ. ಅವರು ವೃತ್ತಿಯಲ್ಲಿ ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಸಂಸ್ಥೆಗಳಲ್ಲಿ ಹಲವಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರನ್ನ ಇವತ್ತು ನಾವೆಲ್ಲರೂ ಕೂಡ ನಮ್ಮನ್ನು ಅವರು ಅಗಲಿದ್ದಾರೆ. ಅವ್ರಿಗೂ ಶಾಂತಿಯನ್ನು ಕೋರೋದ್ರ ಜೊತೆಲಿ ಸೈಯದ್ ಯಾಸೀನ್ ಅವರು 3 ಬಾರಿ MLAಗಳಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಕೊಂಡೊಯ್ದಂಥವ್ರನ್ನು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ಶ್ರೀನಿವಾಸಯ್ಯನವರು ಟ್ರಾನ್ಸ್ಪೋರ್ಟ್ ಸಂಸ್ಥೆ ಮಾಲೀಕರಾಗಿದ್ದುಕೊಂಡು 7ನೇ ವಿಧಾನಸಭೆಯಲ್ಲಿ ಕೂಡ ಅವರು ಶಾಸಕರಾಗಿ ಇಲ್ಲಿ ಪ್ರತಿಪಾದಿಸಿದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊತಾ, ಅವರು ಕೂಡ ಇವತ್ತು ನಮ್ಮನ್ನ ಆಗಲಿರ್ತಕ್ಕಂಥದ್ದು ನೋವನ್ನು ತಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಚಂದ್ರಶೇಖರಯ್ಯನವರು ಮತ್ತು ವೆಂಕಟಾಚಲಯ್ಯನವರು, ಎಸ್ ಕೃಷ್ಣಪ್ಪನವರು, ಹನುಮಂತಪ್ಪನವರು ಮತ್ತು ಇವರ ಎಲ್ಲರೂ ರಾಜಕೀಯ ಸೇವೆಯನ್ನು ಮಾಡಿ ಹಿಂದಿನ ರಾಜಕಾರಣಿಗಳನ್ನ ನಾವು ನೋಡ್ತಾ ಇದ್ವಿ. ಈಗಿನ ರಾಜಕಾರಣನೇ ಬೇರೆ ಇದೆ. ಹಿಂದಿನ ರಾಜಕಾರಣಿಗಳು ಬಸ್ಸಲ್ಲಿ ನೀವು ಕೂಡ
ಬಸ್ಸಲ್ಲಿ ಬಂದು ಲಾರಿಲಿ ಇಳಿದು ನಿಮ್ಮ ಕ್ಷೇತ್ರಗಳು ಹೋದಂಥ ನಿದರ್ಶನಗಳು ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕು. ಅವತ್ತು ಪೊಲೀಸ್ ಜೀಪ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಂಥದ್ದು ಕೂಡ ನಾವು ಚಿಕ್ಕ ಹುಡುಗರಲ್ಲಿ ನೋಡಿದ್ದೇವೆ. ಆ ಥರ ಇದ್ದಂಥ ರಾಜಕೀಯ. ಒಬ್ಬರು MLA ಒಬ್ಬರ ಜೊತೆನಲ್ಲಿ ಒಬ್ಬ PA ಪಾಸ್ ಕೊಡ್ತಾ ಇದ್ದು ಬಸ್ಸಲ್ಲಿ ಇದ್ದಂಥದ್ದು. ಈಗ ಯಾರು ಆ ಥರ ಜೀವನ ನಡೆಸ್ತಾ ಇಲ್ಲ. ಹಿಂದೆ ಈಗ ಒಂದು ಮುಖ್ಯಮಂತ್ರಿಗಳು ಕೂಡ ಇಲ್ಲಿರೋದ್ರಿಂದ ನಾನು ಹೇಳಿಕ್ ಬಯಸ್ತೀನಿ, ಯಾರ್ಯಾರು ಇಂಥ ಹಿರಿಯ ಶಾಸಕರಾಗಿದ್ದಂಥವ್ರ ಕುಟುಂಬ ಹೇಗಿದೆ ಅಂತಕ್ಕಂಥದ್ದು ನೀವು ಒಂದು ಸ್ವಲ್ಪ ಸರ್ವೆ ಮಾಡಿಸಿದ್ರೆ ಅವ್ರ ಜೀವನ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ. ಈಗಿನ ರಾಜಕಾರಣದಲ್ಲಿ ಒಂದಲ್ಲ ಒಂದು ರೀತಿ ವ್ಯವಹಾರದಲ್ಲಿ ತೊಡಗಿಕೊಂಡು ನಾವು ಒಂದು ಸ್ವಲ್ಪ ಆರ್ಥಿಕವಾಗಿ ಮೇಲೆ ಬಂದಿರ್ಬೋದು. ಇಂದಿನ ರಾಜಕಾರಣಿಗಳು ಅವರ ಬದುಕು ಯಾವ ರೀತಿ ಕಷ್ಟದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಚಿಂತನೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸದನವನ್ನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಜಾನಕಿ ಅಮ್ಮನವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಅವರು ಸುಮಾರು 12 ಭಾಷೆಗಳಲ್ಲಿ ಅವರು ಇವತ್ತು ಅವರ ಗಾಯನವನ್ನು ಆಡಿದಂಥವ್ರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲದರಲ್ಲೂ ಕೂಡ ಅವರು 17 ಭಾಷೆಗಳಲ್ಲಿ ಅವರು ಇವತ್ತು ಗಾಯನವನ್ನು ಆಡಿದವರು. ಸುಮಾರು 48,000ಕ್ಕೂ ಹೆಚ್ಚು ಹಾಡನ್ನ ಹಾಡಿದಂಥವ್ರು. ಜೊತೆಯಲ್ಲಿ ಒಂದು ಮಗು ತರನು ಕೂಡ ಹಾಡ್ತಾ ಇದ್ರು, ಒಂದು ತಾಯಿ ತರನು ಕೂಡ ಹಾಡ್ತಾ ಇದ್ದಂತ ಒಂದು ಕಂಠ ಅವರಿಗೆ ದೈವ ಕೊಟ್ಟಂತ ಒಂದು ವರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬರೆಸ್ತಾ ಆಶಾ ಭೋನ್ಸ್ಲೆ ಅವ್ರನ್ನು ಕೂಡ ಇವತ್ತು ಅವರು ಕೂಡ ಆಶಾ ಭೋನ್ಸ್ಲೆ ಅವರು ಹಲವಾರು ರೀತಿಯಲ್ಲಿ ಅವರು ಕೂಡ ಇವತ್ತು ಗಾಯನದಲ್ಲಿ ತೊಡಕೊಂಡಂಥವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಕೊನೆಗೆ ಶ್ರೀಮತಿ ಚೆನ್ನಮ್ಮನವರು ದೇವೇಗೌಡರು ಇವತ್ತು ಅವರ ಚೆನ್ನಮ್ಮನವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ತೀರ್ದು. ಒಬ್ಬ ಮಹಿಳೆ ಒಂದು ರಾಜಕಾರಣಕ್ಕೂ ಬರದೆ, ಒಂದು ಗ್ರಾಮ ಪಂಚಾಯತಿಗೂ ಕೂಡ ನಿಲ್ಲದೆ ಇವತ್ತು ಆ ಕುಟುಂಬವನ್ನ ಪ್ರಧಾನಿವರೆಗೂ, ಒಂದು ಗ್ರಾಮ ಪಂಚಾಯತಿಯಿಂದ ಪ್ರಧಾನಿವರೆಗೂ ತಗೊಂಡೋಗೋವರೆಗೂ ಜೊತೆಲಿದ್ದಂಥ ಒಂದು ಹೆಣ್ಮಗು ಅಂತಂದ್ರೆ ಅದು ಚೆನ್ನಮ್ಮನವರು ಅಂದ್ರೆ ಅತಿಶಯವಾಗಲಾರದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅವರು ಇವತ್ತು ದೇವೇಗೌಡರು ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ಇವರು ಕೂಡ ಮುತ್ತಿಗೆರಹಳ್ಳಿನಲ್ಲಿ ಜನಿಸಿ ಅಲ್ಲಿಂದ ಅವರು 72 ವರ್ಷಗಳ ಕಾಲ ಸುದೀರ್ಘ ಕೌಟುಂಬಿಕ ಜೀವನದಲ್ಲಿ ಇದ್ದಂಥದ್ದು. ಒಂದು ಅವರು ಆದರ್ಶ ಮಹಿಳೆಯಾಗಿ ಇವತ್ತು ಜೀವಿಸಿದಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಇಲ್ಲಿರ್ತಕ್ಕಂಥ ಎಲ್ಲರೂ ಹಲವಾರು ಜನ ಅವ್ರ ಕೈಲಿ ಏನಾದರೂ ಒಂದು ಪ್ರಸಾದ ರೀತಿನಲ್ಲೋ ಅನ್ನದ ರೀತಿನಲ್ಲಿ ನಾವು ಪಡೆದಿದ್ದೇವೆ. ಯಾಕೆಂದ್ರೆ ಒಂದಲ್ಲ ಒಂದು ರೀತಿನಲ್ಲಿ ನಾವು ಹೊಂದಾಣಿಕೆ ರಾಜಕಾರಣ ಆಗಿದೆ. ಕಾಂಗ್ರೆಸ್ ಜೊತೆನೂ ಆಗಿದೆ, BJP ಜೊತೆನೂ ಆಗಿದೆ, ನಮ್ಮ ಜನತಾ ದಳದವ್ರಿಗಂತೂ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಅವ್ರ ಕೈಲಿ ಏನಾದ್ರು ಒಂದು ತನ್ನನ್ನು ಕೂಡ ತಿಂದಿದ್ದೇವೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಸ್ಮರಿಸ್ಕೊತಾರೆ. ಅವ್ರ ಬಗ್ಗೆ ಅದನ್ನೇ ಹೇಳಿದೆ. ಅದಕ್ಕೇನೆ ಕಾಂಗ್ರೆಸ್ನವರು ಕೂಡ ಹೊಂದಾಣಿಕೆ ಆದಾಗ ಅವರು ಕೂಡ ಮನೆಗೆ ಹೋದಾಗ ಏನಾದರೂ ನೀವು ಒಂದೇ ಒಂದು ಯೋಚನೆ ಮಾಡಬೇಕು. ಯಾರು ಕೂಡ ಇವತ್ತು ಕುಮಾರಸ್ವಾಮಿನೋ ದೇವೇಗೌಡರನ್ನೋ ಬೈದವರು ನಾಳೆ ಹೋಗಿ ಅವ್ರ ಮನೆಗೆ ಹೋದ್ರೆ ಬಾ ಯಾವಾಗ ಬಂದೆ, ಬಾ ತಿಂಡಿ ತಿನ್ನು ಅಂತ ಕೇಳಿದಂತ ನಿದರ್ಶನ ಚೆನ್ನಮ್ಮನವ್ರದ್ದು. ಆ ದೊಡ್ಡ ಗುಣ ಮಹಿಳೆಯರು. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಅಸೂಯೆ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ, ಯಾರಿಗಾರು ನನ್ನ ಗಂಡಂಗೆ ಹಿಂಗಂದ, ನನ್ನ ಮಗಂಗೆ ಹಿಂಗಂದ ಅಂತ. ಆ ತರ ಭಾವನೆ ಯಾವತ್ತೂ ಕೂಡ ಅವ್ರು ಉಳಿಸ್ಕೊಳ್ಳಲ್ಲ. ಅವರು ದಿನದಲ್ಲಿ 2 ಕೆಲಸ, ಬೆಳಗ್ಗೆ ಇದ್ರೆ ಪೂಜೆ ಮಾಡೋದು, 5-6 ಗಂಟೆ ಪೂಜೆ ಮಾಡ್ತಕ್ಕಂಥದ್ದು, ಅಡುಗೆ ಮನೆಯಲ್ಲಿ. ಇವೆರಡರಲ್ಲೇ ಇಷ್ಟೊಂದು ಜನ ಸಂಪಾದಿಸಿದಂಥ ಮಹಿಳೆ ಅಂದ್ರೆ ಅದು ಚೆನ್ನಮ್ಮನವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅವರ ಒಂದು ದೇವೇಗೌಡರಿಗೆ ಕಷ್ಟ ಕಾಲದಲ್ಲಿ ರಾಜಕಾರಣ ಅಂದ್ರೆ ಎಲ್ಲರೂ ಕೂಡ ಅನುಭವಿಸಿರ್ತವೆ. ಕಷ್ಟ ಕಾಲ, ಒಡವೆ ಇಡ್ತಕ್ಕಂಥದ್ದು, ಆಸ್ತಿಗಳನ್ನಿಟ್ಟು ರಾಜಕೀಯ ಮಾಡ್ತಕ್ಕಂಥದ್ದು, ಇದೆಲ್ಲ ಅವರ ಒಡವೆಗಳನ್ನು ಕೂಡ ಅಡ ಇಟ್ಟು ಇವತ್ತು ದೇವೇಗೌಡರಿಗೆ ಬೆಂಬಲವಾಗಿ ನಿಂತ ಮಹಿಳೆ. ಈ ತರ ಪರಿಸ್ಥಿತಿಗಳು ಬರಬಾರ್ದು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಅವರೆಲ್ಲ ರೀತಿಯಲ್ಲೂ ಕಷ್ಟ ಕಾಲದಲ್ಲಿ ಆಗ್ಬೋದು. ಅವರು ಗ್ರಾಮ ಪಂಚಾಯತಿಯಿಂದ ಪ್ರಧಾನಿ ಆದ್ರೂ ಕೂಡ ಅಷ್ಟೇ ಸರಳತೆಯಿಂದ ಇದ್ದಂತ ಒಂದು ಮಹಿಳೆ. ಅವರ ಜೊತೆನಲ್ಲಿ ಒಂದ್ಸಲ ಅವ್ರಿಗೆ ದಾಯಾದಿಗಳ ಕಾಲ ಇದ್ದೇ ಇರ್ತದೆ ಯಾವ ಕುಟುಂಬದಲ್ಲಾದ್ರೂ. ಒಂದ್ಸತಿ ರೇವಣ್ಣಂಗೆ ಆಸಿಡ್ ಹಾಕ್ಬೇಕು ಅಂತ ಹೋದಂತ ಅವರ ತಮ್ಮನ ಮಕ್ಕಳು ಆಕಸ್ಮಿಕವಾಗಿ ಇವ್ರ ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ಶಿವರಾತ್ರಿನಲ್ಲಿ ಇವ್ರ ಮೇಲೆ ಅದು ಆಸಿಡ್ ದಾಳಿ ಆಗ್ತದೆ, ಇವರು ಮತ್ತೆ ರೇವಣ್ಣವರ ಧರ್ಮಪತ್ನಿಯವ್ರ ಮೇಲೆ. ಆ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಕಾಲ ಅವರು ಇಲ್ಲೇ ಮಲ್ಯ ಹಾಸ್ಪಿಟಲ್ನಲ್ಲಿ ICU ಅಲ್ಲಿ ಇದ್ದಂಥದ್ದು ನಾವೆಲ್ಲರೂ ಕೂಡ ಸ್ಮರಿಸ್ಕೊತೀವಿ. ಆ ಸಂದರ್ಭದಲ್ಲಿ ನಮ್ಮ ಚೆನ್ನೈ ಒಡೆಯರ್ ಇದ್ರಲ್ಲ ದಾವಣಗೆರೆ, ಚೆನ್ನೈ ಒಡೆಯವ್ರ ಮಗ ಉದಯ್ ಶಂಕರ್ ಒಡೆಯರ್ ಅಂತ ಡಾಕ್ಟ್ರು, ಅವರೇ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ದಂಥವ್ರು. 2 ತಿಂಗಳ ಕಾಲ ಅವರು ICU ಇದ್ದಾಗ ಅವ್ರನ್ನ ಎಲ್ಲ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರು ಬದುಕೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥವ್ರು ಸನ್ಮಾನ್ಯ ಉದಯ್ ಶಂಕರ್ ಒಡೆಯವರು. ಅವರು ನಮ್ಮ ಸಂಬಂಧಿಗಳಾದ್ರೂ ಕೂಡ ನಮ್ಮ ಊರಿನ ಹೆಣ್ಮಗುನೇ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರು ಇವತ್ತು ಮೊನ್ನೆ ಕರೆದು ಅವರು ಕೂಡ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಖಂಡಿತ
ಕೊನೆಗೆ ಅವರ ಉಸಿರಾಟದ ತೊಂದರೆಯಿಂದ ಇವತ್ತು ನಮ್ಮನ್ನೆಲ್ಲ ಕೂಡ ಆಗಲಿದ್ದಾರೆ. ಅವರ ಒಂದು ಏನು ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಎಷ್ಟು ಜನನ ಅವ್ರು ಸಂಪಾದಿಸಿದ್ದಾರೆ ಅಂತಕ್ಕಂಥದ್ದು ಯಾರಿಗೂ. ಪುನೀತ್ ರಾಜ್ಕುಮಾರ್ದು ಕೂಡ ನಾವು ನೋಡಿದ್ವಿ. ಅವ್ರು ಇದ್ದಾಗ ಪುನೀತ್ ರಾಜ್ಕುಮಾರ್ ಯಾರು ಅಂತಲೂ ಕೂಡ ನಾವು ಯಾರು ಕೂಡ ಇರಲಿಲ್ಲ, ಊಹೆ ಮಾಡಲಿಲ್ಲ. ಅವ್ರು ತೀರ್ಕೊಂಡಾಗ ಅವ್ರು ಮಾಡಿದಂಥ ಸೇವೆ ಏನು ಬಂತ ಆ ರೀತಿಯಲ್ಲಿ ಚೆನ್ನಮ್ಮನವ್ರು ಅವ್ರ ಮನೆಗೆ ಹೋದಾಗ ಬರೀ ಹೋದವ್ರಿಗೆ ಊಟ ಉಪಚಾರ ಅಷ್ಟೇ ಅಲ್ಲ, ಸಣ್ಣ ಪುಟ್ಟವ್ರು ಏನಾದ್ರು ಜೀವನಕ್ಕೋ ಮತ್ತೊಂದು ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಕೆಲಸನೋ ಏನಾದ್ರು ಹೇಳಿ ಮಾಡಿಸ್ತಾ ಇದ್ದಂಥದ್ದು. ಈ ರೀತಿಯಲ್ಲಿ ಅವರು ಜನಗಳನ್ನ ಸಂಪಾದಿಸಿ ಆ ಅಜಾತ ಶತ್ರುವಾಗಿ ಬದುಕಿದಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಅವರು ಕೂಡ ಇವತ್ತು ಅಗಲಿರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ನೋವಾಗಿದೆ. ಇವೆಲ್ಲ ಏನಿವತ್ತು ಮಾಯನಿಯರು ಎಲ್ಲರೂ ಕೂಡ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಅಗಲಿಕೆಗೆ ಆ ಭಗವಂತ ಅವರಿಗೆ ಚಿರಶಾಂತಿಯನ್ನು ಕೊಡಲಿ, ಜೊತೆಯಲ್ಲಿ ಆ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಮತ್ತೆ ಅವ್ರ ಬಂಧುಗಳಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತೇನು ನೀವು ಸಂತಾಪ ಸೂಚನೆ ಒಂದು ನಿರ್ಣಯವನ್ನು ತಂದಿದ್ರೆ ಅದಕ್ಕೆ ಬೆಂಬಲಿಸ್ತಾ ನನ್ನ ಮಾತು. ಬಾಬು, ಈಗ ಚೆನ್ನಮ್ಮನವ್ರಿಗೆ ಮುಖ್ಯಮಂತ್ರಿಗಳು ಸರ್ಕಾರದ ಗೌರವವನ್ನು ಕೂಡ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಹೇಳ್ತೇವೆ. ಮುಖ್ಯಮಂತ್ರಿಗಳು ಹೌದು ಇಲ್ಲ, ಮುಖ್ಯಮಂತ್ರಿಗಳು ಒಂದು ವಿಶಾಲತೆ ಮೆರೆದಿದ್ದಾರೆ. ಅದರಲ್ಲಿ ನಾನು ಎಲ್ಲರೂ ಪರವಾಗಿ ಅದನ್ನು ಅಭಿನಂದಿಸ್ತೇನೆ. ಯಾಕೆಂದ್ರೆ ರಾಜಕೀಯ ಬೇರೆ, ಸಾವನಲ್ಲೂ ಕೂಡ ಇವತ್ತು ಯಾರಿಗೆ ಒಂದು ನೋವಾದಾಗ ಇವತ್ತು ಎಲ್ಲರೂ ಕೂಡ ರಾಜಕಾರಣದಲ್ಲಿ ಸೋಲು ಗೆಲುವು ಇರ್ತದೆ. ಆದ್ರೆ ಅಧಿಕಾರ ಸಿಕ್ಕಿದಾಗ ಅವರೊಂದು ಮಾತು ಹೇಳಿದ್ರು, ಮಾತಾಡ್ಬೇಕಾದ್ರೆ ಅಧಿಕಾರ ಇದ್ದಾಗ ವಿಶಾಲತೆ ಮೆರಿಬೇಕು ಅಂತ ಅವರು ಸಂತಾಪ ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು. ಖಂಡಿತ ಅದನ್ನ ಅಭಿನಂದಿಸ್ತೇನೆ. ಯಾಕೆಂದ್ರೆ ಒಂದು ಯಾರೇ ಆಗ್ಲಿ, ಯಾರೇ ಒಂದು ಸರಳತೆ ನಮ್ಗೆ ಆದರ್ಶವಾಗಿ ಬದುಕಂತವ್ರನ್ನ ಸ್ಮರಿಸ್ಕೊಂಡು ಅದು ನಮ್ಗೆಲ್ಲರಿಗೂ ಕೂಡ ಆದರ್ಶವಾಗಿ ಇರೋ ರೀತಿಯಲ್ಲಿ ಇವತ್ತು ಅದನ್ನ ಎತ್ತಿ ಹಿಡಿದು ಅವರಿಗೆ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಪಾಲ್ಗೊಂಡಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದ ಪರವಾಗಿ ಅದು ನಮ್ಮ ಜನತಾದಳದ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ.